ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ನದಿ, ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳ ತ್ರಿವೇಣಿ ಸಂಗಮವೇ ಕೂಡಲ ಸಂಗಮ. ಈ ಸಂಗಮದ ತಟದಲ್ಲಿ ಕೂಡಲ ಸಂಗಮನಾಥನ ದೇವಾಲಯವಿದೆ. ತ್ರಿವೇಣಿ ಸಂಗಮದ ಹತ್ತಿರದಲ್ಲಿ 12ನೇ ಶತಮಾನದ ಕ್ರಾಂತಿ ಪುರುಷ, ಮಹಾನ್ ಮಾನವತಾವಾದಿ, ಕಾಯಕವೇ ಕೈಲಾಸವೆಂದು ಲೋಕ ಕಲ್ಯಾಣಕ್ಕಾಗಿ ಟೊಂಕ ಕಟ್ಟಿ ನಿಂತ ಕಲ್ಯಾಣ ಪುರುಷ ಜಗಜ್ಯೋತಿ ಬಸವಣ್ಣನವರು ಸಂಗಮನಾಥನಲ್ಲಿ ಐಕ್ಯವಾದ ಐಕ್ಯ ಮಂಟಪವಿದೆ. ನಾರಾಯಣಪುರ ಅಣೆಕಟ್ಟು ತುಂಬಿ ತುಳುಕುವಾಗ ಅದರ ಹಿನ್ನೀರಿನಲ್ಲಿ ಐಕ್ಯ ಮಂಟಪ ಮುಳುಗಿ ಹೋಗದಂತೆ ತಡೆಯಲು ಮಂಟಪದ ರಕ್ಷಣೆಗೆ ವೃತ್ತಾಕಾರದ ಗೋಡೆಯನ್ನು ಕಟ್ಟಿ ರಕ್ಷಿಸಲಾಗಿದೆ. ಮುಳುಗಡೆಯಾಗಿದ್ದ, ಶಿಥಿಲವಾಗಿದ್ದ ಸಂಗಮನಾಥನ ದೇವಾಲಯವನ್ನು ಅದೇ ರೀತಿಯಲ್ಲಿ ಹಾಗೂ ಮತ್ತಷ್ಟು ವೈಭವಯುತವಾಗಿ ಮರುನಿರ್ಮಾಣದ ಕಾರ್ಯವನ್ನು ಕೈಗೆತ್ತಿಕೊಂಡು ಭರದಿಂದ ನಡೆಸುತ್ತಿದೆ ಪ್ರಾಧಿಕಾರ. ಈ ಎಲ್ಲ ಕಾರ್ಯಗಳು ಕರ್ನಾಟಕ ಸರ್ಕಾರ ರಚಿಸಿದ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದಿಂದ ನಡೆದಂತಹವು.